ಎಲ್ಲರಿಗೂ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಇವತ್ತು ನಮ್ಮ ಅಭಿಮಾನಿಗಳು ನಮ್ಮ ಪ್ರೇಕ್ಷಕರು ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರೇ. ಇವತ್ತು ಅಲ್ಲಿ ನಮ್ಮ 2 ಸಾಂಗ್ ಇವತ್ತು ಒಂದು ಸಾಂಗ್ ಲಾಂಚ್ ಆಗಿದೆ. ಇಲ್ಲಿಂದ ತುಂಬ ಥ್ಯಾಂಕ್ಸ್. ಮೊದಲದಾಗಿ ಸಾಹಿತ್ಯ ಸರ್, ನ್ಯಾಯದ ಸರ್ ತುಂಬ ಥ್ಯಾಂಕ್ಸ್ ಸರ್. ತುಂಬ ಚೆನ್ನಾಗಿದೆ. ನಾನು ಏನು ಹೇಳೋದು ಗೊತ್ತಿಲ್ಲ, ಬಟ್ ಚೆನ್ನಾಗಿ ಈ ಸಂಗಮ್ ಸರ್ ತುಂಬ ಮ್ಯೂಸಿಕ್ಕು 2 ಸಾಂಗಿಗಿಂತ ಈ ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಏನೋ ಇತ್ತು. ಬಟ್ ಕೆಲವೊಂದು ವಿಚಾರದಲ್ಲಿ ಬೇಜಾರಾಗಬೇಡಿ, ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ಇಲ್ಲೇ ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ನಾನು ಮಾಡ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಕಿರಣ್. ಸೊ ನಾನು ಎಕ್ಸ್ಪೆಕ್ಟ್ ಇರಲಿಲ್ಲ ಈ ಥರ ಅರೇಂಜ್ಮೆಂಟ್, ಈ ಥರ ಮಾಡ್ತಾರೆ. ಸುಮ್ಮನೆ ಆಡಿಯೋ ಲಾಂಚ್ ಅಂದ್ಕೊಂಡೆ. ಬಟ್ ಇದು ಬೇರೆ ಕಂತ ಥ್ಯಾಂಕ್ ಯು. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಮಾಧ್ಯಮದವರಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ನಾನು ಡೇ ಒಂದಿಂದನೂ ಸಮೇತ ನಮ್ಮ ಪೂಜೆ ಆದಾಗ ಅಲ್ಲ, ನಾವು ಇದರಲ್ಲಿ ಪೂಜೆ ಮಾಡೋ ಅವಾಗಿಂದ ಇವತ್ತಿನವರೆಗೂ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ರು. ತುಂಬ ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಲೈಫ್ ಟುಡೇ ಸಿನಿಮಾದ ಈಗಾಗಲೇ 2 ಹಾಡುಗಳನ್ನ ನೀವು ನೋಡಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಾಗಲಿ, ಯೂಟ್ಯೂಬ್ ಮುಖ್ಯವಾಗಿ ಈಗಾಗಲೇ ಆ 2 ಹಾಡುಗಳು ತುಂಬ ಭರ್ಜರಿಯಾಗಿ ತುಂಬಿದ ಗೃಹಗಳಲ್ಲಿ ಪ್ರದರ್ಶನ ಅಂತಾರಲ್ಲ, ಹೀಗೆ ಹಿಟ್ ಆಗಿದೆ. ಇವತ್ತು ನೀವು ನೋಡಿದ ಈ ಹಾಡು ಇದು ಕೂಡ ಖಂಡಿತ ಹಿಟ್ ಆಗುತ್ತೆ ಎನ್ನುವ ಭರವಸೆ ನಂದು. ಏನನ್ನಷ್ಟು ಹಾಡು ನೋಡಿ ನೀವು ಹೇಳ್ಬೋದು, ಪತ್ರಕರ್ತರು ಹೇಳ್ಬೋದು, ಒಂದು ಒಳ್ಳೆಯ ಲವ್ಲಿ ಸಿನಿಮಾ ಇದು. ಯಾಕಂದ್ರೆ ಇಡೀ ಸಿನಿಮಾ ಪ್ರೀತಿಯ ಸುತ್ತ ಇರುವಂತ ಸಿನಿಮಾ. ಕಿರಣ್ ಕಥೆ ಮಾಡಿಕೊಂಡು ಅಭಿನಯ ಮಾಡುವಂಥದ್ದು ತುಂಬಾ ಇಂಟಿಮೇಟ್ ಆಗಿರುವಂಥದ್ದು, ಬಹಳ ಹತ್ರ ಆಗುವಂಥದ್ದು, ಇವತ್ತಿನ ಯೂತ್ಸ್ಗೆ ಬಹಳ ಇಷ್ಟ ಆಗುವಂಥ ಒಂದು ಲವ್ ಸ್ಟೋರಿ ಇದು. ತುಂಬ ಚಂದದ ಕಥೆ. ಅದನ್ನ ನಮ್ಮ ಕಾಂತ ಕಣ್ಣಲ್ಲಿ ಅವ್ರ ಸ್ಟೈಲ್ ಒಂದಿದೆ. ಪ್ರತಿ ಸಿನಿಮಾದಲ್ಲಿ ಅವ್ರದ್ದೊಂದು ಸ್ಟೈಲ್ ಇದೆ. ಆ ಸ್ಟೈಲಲ್ಲಿ ಸಿನಿಮಾ ಮೇಕಿಂಗ್ ಮಾಡಿದ್ದಾರೆ. ಹಾಡುಗಳನ್ನ ಒಳ್ಳೇದಾಗಲಿ ಕಿರಣ್ಗೆ ಮತ್ತು ಕಾಂತ ಕನ್ನಡಿಗೆ. ಈ ಸಿನಿಮಾ ದೊಡ್ಡ ಯಶಸ್ಸು ಕೊಡ್ಲಿ ಅಂತ ಹಾರೈಸ್ತೀನಿ. ಹಾಗೆ ನಿರ್ಮಾಪಕರು ಕೂಡ ಪ್ರದೀಪ್ ಅವರು ಮೊದಲ ಸಿನಿಮಾಗೆ ಅವ್ರಿಗೆ ಜೇಬ್ ತುಂಬ ದುಡ್ಡು ಬರಲಿ, ಆ ದುಡ್ಡು ಎಲ್ಲರಿಗೂ ಹಂಚಿ ಆದ್ಮೇಲೆ ಅಂತ ಹೇಳಿದ ಒಳ್ಳೇದಾಗಲಿ ಸರ್. ಇನ್ನು ಈ ಸಿನಿಮಾದ ಸಂಗೀತ ನಿರ್ದೇಶಕ ಶ್ರೀಧರ್ ಸಂಭ್ರಮ್ ಅವ್ರ ಬಗ್ಗೆ ಮಾತಾಡಬೇಕು. ಶ್ರೀಧರ್ ಸಂಭ್ರಮ್ ಅವರು ನಂದು ಕಾಂಬಿನೇಷನ್ ಬಹಳ ಸಿನಿಮಾ ಕೆಲಸ ಮಾಡಿಲ್ಲ, ಕಡಿಮೆ ಕೆಲಸ ಮಾಡಿದ್ದೀನಿ ಕಂಪ್ಯಾರಿಟಿವ್ಲಿ. ಆದರೆ ಒಳ್ಳೊಳ್ಳೆ ಹಾಡು ಮಾಡಿದ್ರು. ಈ ಸಿನಿಮಾದಲ್ಲಿ ಒಂಥರ ಚಾಲೆಂಜಿಂಗ್ ಆಗಿ ಕೂತು ಕೆಲಸ ಮಾಡಿದ್ದೀವಿ. ಕಾಂತ ಕನ್ನಡಿಗೆ ದೊಡ್ಡ ಹಿಟ್ ಆಗಬೇಕು ಈ ಹಾಡು ಮತ್ತು ಈ ಸಿನಿಮಾ. ಹಾಗೆ ಶ್ರೀಧರ್ ಸಂಭ್ರಮ್ ಅವರಿಗೆ ಅವ್ರು ಬಹಳ ದೊಡ್ಡ ಹಿಟ್ಸ್ ಕೊಟ್ಟಿರುವಂಥವ್ರು. ಈಗಾಗಲೇ ನನ್ನ ಜೊತೆ ಸೇರಿಸ್ಕೊಳ್ಳಿ ಅಂತೇಳಿ ಅವ್ರ ಜೊತೆ ಈ ಹಾಡು ಮಾಡಿದ್ದೀವಿ. ಈ ಹಾಡು ಈಗಾಗಲೇ ಈಗ ತಾನು ರಿಲೀಸ್ ಆಗಿದೆ. ಡೆಫಿನೆಟ್ ಆಗಿ ಈ ಹಾಡು ತುಂಬಾ ಸದ್ದು ಮಾಡುತ್ತೆ ಅಂತ ನನ್ನ ಬಲವಾದ ನಂಬಿಕೆ. ಒಳ್ಳೇದಾಗುತ್ತೆ, ಸಿನಿಮಾ ಒಳ್ಳೇದಾಗುತ್ತೆ, ಈ ಹಾಡು ಒಳ್ಳೇದಾಗುತ್ತೆ, ಈ ಹಾಡಿನಿಂದ ಸಿನಿಮಾಗೂ ಒಳ್ಳೇದಾಗುತ್ತೆ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೇದಾಗಿದೆ. ಚೆನ್ನಾಗಿ ಬ್ಯೂಟಿಫುಲ್. ನಮ್ಮ ಮೋಹನ್ ಕೊರಿಯೋಗ್ರಫಿ ಚೆನ್ನಾಗಿದೆ, DOP ಕೆಲಸ ಚೆನ್ನಾಗಿದೆ. ಅಂಡ್ ಕಿರಣ್ ಮತ್ತು ಹೀರೋಯಿನ್ ಚಂದ್ರಲೇಖ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒಂಥರ ಮುದ್ದಾಗಿ ಇದೆ. ಪೇರು ಬಹಳ ಚೆನ್ನಾಗಿದೆ. ಒಳ್ಳೇದಾಗಿ ಇವತ್ತು ಕನ್ನಡಿಗರ ಮೊದಲ ದೊರೆ ವಂಶ, ಕದಂಬ ವಂಶ
ಕದಂಬ ವಂಶದ ಮೊದಲ ದೊರೆ ಮಯೂರ ವರ್ಮ. ನಾವು ಮಯೂರ ಸಿನಿಮಾ ನೋಡಿದ್ದೀವಲ್ಲ, ಮಯೂರ ವರ್ಮ ಕನ್ನಡಿಗರಿಗಾಗಿ ಒಂದು ದೇಶ ಸ್ಥಾಪನೆ ಮಾಡಿದ್ದು, ಮೊದಲಿಗೆ ಕನ್ನಡಿಗರಿಗಾಗಿ ದೇಶ ಮಾಡಿದ್ದೆ ಮಯೂರ ವರ್ಮ. ಕನ್ನಡ ಸಾಮ್ರಾಜ್ಯ ಸ್ಥಾಪನಾ ದಿನ ಇವತ್ತು. 1681 ವರ್ಷ ಆಗಿದೆ ಕನ್ನಡಿಗರಿಗೆ ಆದಂತ ಸಾಮ್ರಾಜ್ಯ ಸ್ಥಾಪನೆಯಾಗಿ ಇವತ್ತಿಗೆ ಕರೆಕ್ಟಾಗಿ 1681 ವರ್ಷ ಆಯಿತು. ಇದು ಕನ್ನಡಿಗರ ಸಾಮ್ರಾಜ್ಯ ಸ್ಥಾಪನಾ ದಿನ ಅಂತ ಇವತ್ತು. ಒಂದು ಒಳ್ಳೆಯ ಶುಭ ದಿನದಲ್ಲಿ ಈ ಹಾಡು ಬಿಡುಗಡೆ ಮಾಡಿದ್ದೀವಿ. ಇದು ನೆನಪಿರುವಂಥದ್ದು. ನಾನು ಯಾಕೆ ಅದನ್ನು ಹೇಳಿದೆ ಅಂದ್ರೆ, ಲೈಫ್ಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರ್ಬೋದು, ಈ ದಿನ ಗುರುತಿರ್ಲಿ, ನೆನಪಿರ್ಲಿ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ದಾಖಲಾಗಿರುತ್ತೆ, ಯಾವತ್ತು ನೀವು ಮಾಡುವ ನಿಮ್ಮ ಈ ವಿಡಿಯೋಗಳಿಂದ ದಾಖಲಾಗಿರುತ್ತೆ. ಕನ್ನಡಿಗರ ಸಾಮ್ರಾಜ್ಯ ಸ್ಥಾಪನಾ ದಿನ ಎಲ್ರಿಗೂ ಒಳ್ಳೆಯದಾಗಲಿ. ಕರ್ನಾಟಕ ಹೊಸ ಏನು ಬೆಳವಣಿಗೆ ನಡೀತಿದೆ, ರಾಜಕಾರಣ ಬೆಳವಣಿಗೆ ಕೂಡ ಒಳ್ಳೆಯದಾಗಿದೆ ಕನ್ನಡಕ್ಕೆ. ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಆಂಕರ್ ಕೂಡ ಮುದ್ದಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಕೂಡ, ಸ್ಫುಟವಾದ ಕನ್ನಡ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಥ್ಯಾಂಕ್ ಯು ಪ್ರದೀಪ್ ಸರ್, ಒಂದು ಒಳ್ಳೆ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ರಿ. ಎಲ್ಲರೂ ಹೇಳಿದಂಗೆ ಮೊದಲನೇ ಹಾಡು ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿ ಬಂದಿದೆ. ಮೊದಲು 2 ಹಾಡುಗಳು ತುಂಬಾ ಚೆನ್ನಾಗಿದೆ ಅನಿಸ್ತಿತ್ತು. ಯಾವಾಗಲೂ ನಾನು ಕಿರಣ್ ಸರ್ ತುಂಬಾ ಸರಿ ಫೋನ್ ಮಾಡಿ ಕಾಂತನ ತುಂಬಾ ಸರಿ ಹೇಳಿದೆ, ಅಣ್ಣ ನೀನೇ ಸಾಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಣ್ಣ, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು ಅಂತ. ಈಗ ಈ 3 ಹಾಡು ಇದಕ್ಕಿಂತ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಮೊದಲಿಗೆ ಅಣ್ಣ ನಾಗೇಂದ್ರ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಅಣ್ಣ. ಲಾಸ್ಟ್ ಟೈಮ್ ನಿಮ್ಮನ್ನ ದುಬೈಯಲ್ಲಿ ಮೀಟ್ ಮಾಡಿದ್ದು ನಾನು, ನೀವು ಮಧ್ಯ ಸಿಗ್ತಿದ್ದೀವಿ. ತುಂಬಾ ಚೆನ್ನಾಗಿದೆ ರಾಜೇಂದ್ರ, ಯಾವಾಗಲೂ ಬರ್ದಂಗೆ. ಮತ್ತೆ ಇಬ್ರು ಬರೋ ವರ್ಷ ಈ ಸಿನಿಮಾಗೆ ದುಬೈ ಕಳೆದ ಸಿನಿಮಾಗಳಿಗೆ ಇಬ್ರು ಅವಾರ್ಡ್ ತಗೊಂಡಿದ್ವಿ. ಸಂಭ್ರಮಿಸ್ಬಿಟ್ಟಿದ್ದೀವಿ ಇದರಲ್ಲಿ ಎಲ್ಲ ಹಾಡುಗಳನ್ನು. ಚೆನ್ನಾಗಿದೆ ಸರ್. ಕಿರಣ್ ಸರ್, ಹಂಗೆ ಇದು ಯಾವಾಗ ಸರ್ ಟ್ರೈಲರ್ ರಿಲೀಸು? ನಮ್ಮ ಕೆಲಸನೂ ಒಂಚೂರು ಆಚೆ ಬರುತ್ತೆ ಟ್ರೈಲರ್ ಬಂದಾಗ. ಹಾಡುಗಳಲ್ಲಿ ನಮಗೆ ಕೆಲಸ ಎಸ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಯಾವ್ದಾದ್ರು ಹೊಸ ಪಾರ್ಟಿ ಇದೆಯಾ ಅಂತ? ಇಲ್ಲ ಮೇಡಮ್, ನೋಡಿ ನನಗೆ 12 ಮ್ಯಾಥಮೆಟಿಕ್ಸ್ ಬರಲ್ಲ, ಇನ್ನು ಪಾಲಿಟಿಕ್ಸ್ ಎಲ್ಲ ದೂರದ್ದು. ಇಲ್ಲ ಮೇಡಮ್, ಮೊನ್ನೆಯಿಂದ ಒಂದು 50-60 ಫೋನ್ ಬರ್ತಾನೆ ಇದೆ. ಇಲ್ಲ ಈಗ ನನ್ನ ಹೆಸರು ಕೃಷ್ಣಮೂರ್ತಿ ಅನ್ಕೊಳ್ಳಿ, ಕೃಷ್ಣ ಜನ್ಮಾಷ್ಟಮಿ ನಾನು ನೋಡ್ತಾ ಬಂದ ಇಲ್ಲ ಅಲ್ವಾ? ಹಂಗೆ ಅದಕ್ಕೂ ನನಗೆ ಸಂಬಂಧ ಇಲ್ಲ. ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀನಿ. ಸಿಗ್ತಾ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ಸ್. ನನ್ನ 2 ಸಾಂಗು ತುಂಬ ದೊಡ್ಡ ಆಗಿದೆ, ಅದಕ್ಕೆ ಮುಖ್ಯವಾದ ಕಾರಣ ನೀವುಗಳೇ. ಸೊ ಎಲ್ರಿಗೂ ಎಲ್ಲ ಕಡೆ ಈ ಸಾಂಗ್ನ ತಲುಪಿಸಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಆಗಿ ಹೊಸದಾಗಿ ಬರ್ತಕ್ಕಂಥ ಎಲ್ಲ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸಾಂಗ್ ಬಗ್ಗೆ ನಾನೇನು ಮಾತಾಡಲ್ಲ. ಸೊ ನೀವು ನೋಡಿದ್ದೀರಾ, ಸೊ ತಮಿಳ್ ಮಾತಾಡಬೇಕು, ನೀವು ಮಾತಾಡಬೇಕು. ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಎಲ್ಲ ಇವತ್ತು ಬೇರೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕನ್ನಡ ಇಂಡಸ್ಟ್ರಿ ಹೊಸಬ್ರು ಸಿನಿಮಾಗೆ ಬರಗಾಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈಚೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಆ ಥರ ಜೋರಾಗಿ ಸೌಂಡ್ ಮಾಡಕ್ ನಾವು ಬರ್ತೀವಿ. ತುಂಬಾ ಕಾನ್ಫಿಡೆಂಟ್ ಆಗಿ ಈ ಸಿನಿಮಾ ಮಾಡ್ಬೇಕು ಅಂತ ಮಾಡಿಲ್ಲ, ಪಕ್ಕ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಬೇಕು ಅಂತಾನೆ ಮಾಡಿರೋದು. ಯಾಕಂದ್ರೆ ಇವತ್ತಿನ ರೇಷಿಯೋ ಏನಿದೆ ಅಂತ ಗೊತ್ತಿದೆ ನಮ್ಗೆ, ಆಡಿಯನ್ಸ್ ರಿಜೆಕ್ಷನ್ ಏನು ಅಂತಾನೂ ಗೊತ್ತಿದೆ. ಹಾಗಾಗಿ ಈ ಸರಿ ಸಿನಿಮಾ ಮಾಡಿದ್ರೆ ಶೂರ್ ಶಾಟ್ ಮಾಡಬೇಕು ಅಂತಾನೆ ಈ ಸಿನಿಮಾ ಮಾಡಿದೀವಿ. ಅಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಜೂನ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಮತ್ತೆ ಒಂದು ಮುಂಗಾರು ಮಳೆ ತರ ನಮ್ಮ ಸಿನಿಮಾ ನಾವು ಬರ್ಬೇಕು ಅಂತಾನೆ ರೆಡಿ ಆಗಿದ್ದೀವಿ. ಸೊ ನಿಮ್ ಸಪೋರ್ಟ್ ಇದೇ ತರ ಇರಲಿ. ಅಂಡ್ ಈ ಸಾಂಗ್ ಮೇನ್ ಹೀರೋ ನನಗೆ ಶ್ರೀಧರ್ ಸರ್. ಸೊ ಅವ್ರ ಆಸ್ ಯೂಶುವಲ್ ಎಲ್ಲಾ ಸಾಂಗ್ನು ಡಿಕ್ಷನರಿ ಕೊಟ್ಟಿದ್ದಾರೆ. ಇದು ನನ್ನ ಮೇಲೆ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಈ ವರ್ಷದ ಬ್ಲಾಕ್ ಬಾಸ್ಟರ್ ಸಾಂಗ್ ಇದೇ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್. ಡೈರೆಕ್ಟರ್ ಸರ್ ಥ್ಯಾಂಕ್ ಯು, ಪ್ರೊಡ್ಯೂಸರ್ ಸರ್. ಇಲ್ಲಿವರೆಗೂ ಒಂದೊಂದು ಸಾಂಗ್ಗೆ ಒಂದೊಂದು ಡಿಪೆಂಡ್ ಮಾಡಿ ಅಂತ ನನ್ನ ಬಿಡ್ತಾ ಇದ್ದಾರೆ. ಸೊ ಪ್ರಮೋಷನ್ ವೈಸ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡ್ತಾ ಇರೋದು ಒಂದೇ ರೀಸನ್,
ಆಡಿಯನ್ಸ್ಗೆ ತಲುಪಬೇಕು ಅಂತ. ಸೊ ತಲುಪಿಸೋ ಜವಾಬ್ದಾರಿ ನಿಮ್ದು, ಒಳ್ಳೆ ಕೆಲಸ ಮಾಡೋ ಜವಾಬ್ದಾರಿ ನಮ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ನಾವು ಮಾಡ್ಬೇಕಾದ್ರೆ ಎಲ್ಲಾರನ್ನೂ ನೋಡಿದೆ ಮೇಡಮ್, ಹಿಂದಿನ ಹೇಳಿದ್ದೆ. ಸೊ ಸಕ್ಸಸ್ ಫಾರ್ಮುಲಾ ಏನು ಅಂತ ಹುಡುಕ್ತಾರೆ. ತಮಿಳಲ್ಲಿ ಏನು ಕೇಳ್ತಾ ಇದೆ ಸಿನಿಮಾಗಳು ಹೊಸದು ಅಂದ್ರೆ ಕಂಪ್ಲೀಟ್ಲಿ ಇವತ್ತಿನ ರಿಯಾಲಿಟಿ ಏನಿದೆ ಅದನ್ನು ತೊಗೊಂಬಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ತೆಲುಗುವರು ಅದೇ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಯಾಕೆ ನಾವು ಮಾಡಬಾರ್ದು? ಸೊ ಅಂದ್ಬಿಟ್ಟು ಕಂಪ್ಲೀಟ್ಲಿ ಇವತ್ತಿನ ಲೈಫ್ ರಿಯಾಲಿಟಿ ಏನಿದೆ, ನಮ್ಮೆಲ್ಲರೂ ಲೈಫ್ ರಿಯಾಲಿಟಿ, ಅದನ್ನ ಸಿನಿಮಾ ಮೂಲಕ, ಕಂಟೆಂಟ್ ಮೂಲಕ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ನಮ್ಮ ಬೆಂಗಳೂರು ಕನ್ನಡ ಆಡಿಯನ್ಸ್ ತುಂಬಾನೇ ಶಾರ್ಪ್ ಇದೆ. ಬರೀ ಕಂಟೆಂಟ್ ಅಂದ್ರೆ OTT ನೋಡ್ತಾರೆ. ಅದಕ್ಕೆ ಕಮರ್ಷಿಯಾಲಿಟೀಸ್ ಕೊಟ್ಟು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ವಿಜುವಲ್ ನೋಡೋಕ್ಕೆ, ಫೈಟ್ನ ಎಂಜಾಯ್ ಮಾಡೋಕ್ಕೆ, ಎಮೋಷನಲ್ ಆಗಿ ಅಳಕ್ಕೆ ಎಲ್ಲಾನು ಸೇರಿ ಒಂದು ಪ್ಯಾಕೇಜಲ್ಲಿ ಬ್ಲಾಕ್ ಬಸ್ಟರ್ ಮಾಡಬೇಕು ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಮೇಡಮ್. ಹೀರೋ ಸರ್, ಎಸ್ ಸರ್. ಪ್ರಾರಂಭದಲ್ಲೇ ಮಾತಾಡ್ತಾ ಹೇಳಿದ್ರೆ ಪಕ್ಕಾ ಪ್ಲಾನಿಂಗ್ ಎಂಟ್ರಿ ಕೊಡ್ತೀವಿ, ಹೆಡ್ ಶಾಟ್ ಹೊಡಿತೀವಿ ಅಂತ ಹೇಳಿದ್ವಿ. Full shot. ಓಕೆ, ಶೋರ್ ಸರ್. ಸೊ ಏನು ಡಿಫ್ರೆನ್ಸ್ ಏನಿರುತ್ತೆ ಅಂತ ಬೇರೆ ಸಿನಿಮಾಗಳಿಗೂ ಅಟ್ ಪ್ರೆಸೆಂಟ್ ಇವಾಗ ನೀವು ಹೇಳಿದ ಪ್ರಕಾರ ಪಕ್ಕಾ ಪ್ಲಾನ್ ಮಾಡಿ ನಾವು ಬರ್ತೀವಿ, ಏನು ಪ್ಲಾನ್ ಇರುತ್ತೆ ಮತ್ತೆ ಏನು ಡಿಫ್ರೆನ್ಸ್ ಇರುತ್ತೆ? ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ ಸರ್, ಎಲ್ಲ ಇವತ್ತಿನ ಆಡಿಯನ್ಸ್ಗೆ ಏನ್ ಬೇಕು ಅದನ್ನ ಸಿನಿಮಾ ಮೂಲಕ ಕನೆಕ್ಟ್ ಆಗ್ತಾ ಇದ್ದೀವಿ. ಸೊ ಅವರು ಒಂದು ಲೈಫಲ್ಲಿ ಏನ್ ರಿಯಾಲಿಟಿ ನಡೀತಾ ಇದೆ ಸಿನಿಮಾ ಮೂಲಕ ಹೇಳ್ತಾ ಇದೀವಿ. ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದೀವಿ ಸರ್. ಅದರಿಂದ ಮೆಸೇಜನ್ನು ತಗೊಬೋದು. ಸೊ ಚೇಂಜಸ್ ಆಗಕ್ಕೆ ತುಂಬಾ ವಿಷಯಗಳಿದೆ. ಅದು ಕನೆಕ್ಟ್ ಆಗುತ್ತೆ, ಎಮೋಷನಲಿ ಕನೆಕ್ಟ್ ಆಗುತ್ತೆ, ಎಲ್ಲ ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗುತ್ತೆ. ದಿಸ್ ಸಿನಿಮಾ ಇಸ್ ನಾಟ್ ಅಬೌಟ್ ಹೀರೋಯಿನ್, ಎಲ್ಲ ಕ್ಯಾರೆಕ್ಟರ್ಗಳು ಸೇರಿದ್ರೆ ಒಂದು ಸಿನಿಮಾ ಸರ್. ಮೇಯ್ನು ಎಂಟರ್ಟೈನ್ಮೆಂಟ್, ಆಮೇಲೆ ಅವ್ರಿಗೆ ಒಂದು ಫ್ರೆಶ್ ಕಂಟೆಂಟ್ ಬೇಕು ಸರ್. ಎಲ್ಲದಕ್ಕಿಂತ ಒಬ್ಬ ಆಡಿಯನ್ಸ್ ಆಗಿ ನಾನೇ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಆ ಕ್ಯಾರೆಕ್ಟರ್ ನಾನು ಕನೆಕ್ಟ್ ಆಗಬೇಕು, ಆ ಕಥೆಗೆ ನಾನು ಕನೆಕ್ಟ್ ಆಗಬೇಕು, ನನ್ನ ಲೈಫಲ್ಲಿ ಆಗಿರೋ ನಾನು ಅಲ್ಲಿ ನೋಡ್ತಾ ಇರಬೇಕು. ವಾಪಸ್ ಬರ್ಬೇಕಾದ್ರೆ ಅದರಿಂದ ಕಲ್ತ್ಕೊಂಡು ನಾನು ಮನೆಗೆ ಹೋಗ್ಬೇಕು. ಆ ಸಿನಿಮಾ ಅಟ್ಲೀಸ್ಟ್ ನನಗೆ ಒಂದು ತಿಂಗಳು ಕಾಡಬೇಕು. ಆ ಥರ ಸಿನಿಮಾ ಲೈಫ್ ಟುಡೇ ಸರ್. ಈಗ ರಿಸರ್ಚ್ ಮಾಡಿದ್ರಿಂದ ಹೊಸ ಸಿನಿಮಾಗಳಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ, ಏನು ಆ ಡೇಟಾ ಏನು ಹೇಳ್ತಾ ಇದೆ? ಡೇಟಾ ಏನಿದೆ ಅಂದರೆ ಇವಾಗ ಕಾಂಟ್ರವರ್ಸಿ ಆಗುತ್ತೆ ಬಿಡಿ ಸರ್. ನಾನು ಈಗ ಬೆಳೀತಾ ಇದ್ದೀನಿ ಸರ್. ನಮ್ಮಲ್ಲಿ ಟು ಬಿ ಫ್ರ್ಯಾಂಕ್ ಒಳ್ಳೆ ಸಿನಿಮಾಗಳು, ಕಂಟೆಂಟ್ ಸಿನಿಮಾಗಳು ಮಾಡ್ಬೇಕು ಸರ್, ಅಷ್ಟೇ. ಪ್ರಸ್ತುತ ಸೋಷಿಯಲ್ ಮೀಡಿಯಾ ಒಂದು ಜನರೇಷನ್ ಈ ಸಿನಿಮಾ ಯಾವ ರಿಯಾಲಿಟಿ ಚೆಕ್ ಕೊಡುತ್ತೆ? ಅರ್ಥ ಆಗಿಲ್ಲ ಮೇಡಮ್. ಸೋಷಿಯಲ್ ಮೀಡಿಯಾ ಜನರೇಷನ್ಗೆ ಈ ಸಿನಿಮಾ ಯಾವ ರಿಯಾಲಿಟಿ ಚೆಕ್ ಕೊಡುತ್ತೆ? ಅದೊಂದು ಸಿನಿಮಾ ನೋಡ್ಬೇಕು ಮೇಡಮ್. ಈ ಸಿನಿಮಾ ಮಾಡಿರೋದೇ ಕಂಪ್ಲೀಟ್ಲಿ ಯೂತ್, ಇವತ್ತಿನ ಜನರೇಷನ್ ಏನಿದೆ ಜೆನ್ಸಿ, ಅವ್ರಿಗೇನೆ ಸಿನಿಮಾ ಮಾಡಿದೆ. ಸೊ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಈಗಾಗಲೇ ನಾವು ಜಾಸ್ತಿ ಮಾತಾಡಿದ್ರೆ ನಾವು ಮಾಡಿರೋಂಥ ಕೆಲಸನೇ ಹೇಳ್ತಾ ಇದ್ದೀವಿ, ಎಲ್ಲರೂ ಹೇಳ್ತಾ ಇದ್ದೀವಿ. ಒಂದು ನಿರ್ದೇಶಕರು ಏನಂತಂದರೆ ಒಂದು ಕಥೆ ಜೊತೆಯಲ್ಲಿ ಪಾತ್ರದ ಜೊತೆಯಲ್ಲಿ ಎಲ್ಲ ಟೆಕ್ನಿಷಿಯನ್ ಟೀಮ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಒಂದು ಸಿನಿಮಾ ಕ್ವಾಲಿಟಿ ಕೊಡಬೇಕು ಅಂತ. ಸೊ ನನ್ನ ಅದೃಷ್ಟ ಮೊದಲನೇ ಸರ್ತಿ ಹೀರೋಸ್ ನನಗೆ ಪರಿಚಯ ಆದಾಗ ಒಂದು ಕಥೆ ಹೇಳೋದ್ರಿಂದ ಮುಖಾಂತರದಲ್ಲಿ ನನ್ನ ಜೊತೆ ಶುರುವಾಯಿತು. ಆನಂತರ ಪ್ರದೀಪ್ ಸರ್, ಶ್ರೀಧರ್ ಸರ್ ಜೊತೆಯಲ್ಲಿ ಮಾತಾಡೋದು. ಸೊ ಮೊದಲನೇ ಇನ್ವಿಟೇಷನ್ನು ಹಾಡುಗಳು, ಅಂದರೆ ಹಾಡಿನ ಮುಖಾಂತರನೇ ಈಗ ಎಷ್ಟೊಂದು ಕಥೆನ ಹೇಳ್ತಾ ಇದ್ದೀವಿ. ಅಂದರೆ ಲೈಫ್ ಕೂಡ ಬೇರೆನೇ ಕಥೆ ಇದೆ, ಹಾಡುಗಳ ಮುಖಾಂತರವಾಗಿ ಏನೇನು ಅಂದರೆ ತುಂಬ ಎಮೋಷನ್ಸ್ ಇದೆ, ಒಂದು ಪ್ರೀತಿ ಇದೆ, ತ್ಯಾಗ ಇದೆ, ಅದನ್ನು ನೋಡಿದೆ, ಅದ್ರ ಜೊತೆ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಅನ್ನೋದು ಇರುತ್ತೆ. ಇದೆಲ್ಲವೂ ಒಂದು ಸಂಯುಕ್ತ ಆಗಿರುವಂಥ ಒಂದು ಚಿತ್ರನ ಲೈಫ್ಗಳು. ಸೊ ಏನಿದೆ ತುಂಬ ವಿಷಯ ಇದೆ. ಮೊದಲನೇದಾಗಿ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಶ್ರೀಧರ್ ಸರ್ ಇಂದ ಶುರುವಾಗುತ್ತೆ. ಸೊ ಶ್ರೀಧರ್ ಸರ್ ಜೊತೆ ಅವ್ರ ಜೊತೆ ಕಾಂಬಿನೇಷನ್ ಏನಂದ್ರೆ ಒಂಥರ ನಮಗೆ ಯಾವತ್ತೂ ಕಂಫರ್ಟಬಲ್. ಆದರೆ ಇದು ಕಂಪೋಸ್ ಮಾಡ್ತಾ ಇದ್ದೀವಿ, ಸೊ ಸಿನಿಮಾ ಏನೋ ಮಾಡ್ತಾ ಇದ್ದೀವಿ ಅಂತ ಹೇಳಿರೋ ಅಂತಾನೆ ಎಲ್ಲವೂ ಕೂಡಿ ಬರುತ್ತೆ. ಗುರುಗಳ ಹತ್ರ ಕೇಳಿದಾಗ ಗುರುಗಳೇ ಒಂದು ಸಾಂಗ್ ಬೇಕು ಅಂತಂದರೆ ಬಾರಮ್ಮ ಸಾಂಗ್ ಇವ್ರಿಗೆ ಆಗಲೇಬೇಕು ಅಂತ ಹೇಳಿ ಜೊತೆನಲ್ಲಿ ಕೂತ್ಕೊಂಡು ಅವರು ಸಂಘನ ಸ್ಟುಡಿಯೋದಲ್ಲಿ ಸರ್ಜನ್ಗೆ ಕೂತ್ಕೊಂಡು ಸುಮಾರು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹೇಳಿದ್ದು ಈ ರೂಪಲ್ಲೇ ಹಾಡು. ಕೇಳ್ತಾ ಇದ್ದಾಗಲೇ ಒಂದು ಕಾನ್ಫಿಡೆಂಟ್ ಇದ್ದಂಗೆ ಹಾಡು ಸೂಪರ್ ಹಿಟ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಸಿನಿಮಾ ಬಗ್ಗೆ ಟ್ರೈಲರ್ ಮುಖಾಂತರ ಬಗ್ಗೆ ಕಥೆ ಏನು ಎಲ್ಲವನ್ನು ಹೇಳ್ತೀವಿ. ಸೊ ಅದುವರೆಗೂ ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮ ಸಿನಿಮಾನಲ್ಲಿ ಇದೆ. ಥ್ಯಾಂಕ್ ಯು ಪ್ರದೀಪ್ ಸರ್. ಇವತ್ತಿನ ದಿನಗಳಲ್ಲಿ ಪ್ರದೀಪ್ ಸರ್ ಹೇಳಿದಾಗೆ ಒಂದು ಸಿನಿಮಾ ರಿಲೀಸ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದ್ರ ಜೊತೆಯಲ್ಲಿ ಸಿನಿಮಾನ ಒಂದೊಂದು ಸಾಂಗಿಗೆ ಈವೆಂಟ್ ಮಾಡ್ತಾ ಈ ಥರ ಎಲ್ಲ ನಮ್ಮ ಸಿನಿಮಾ ಪ್ರಚಾರ ಮಾಡಬೇಕು ಅನ್ನೋ ಒಂದು ಮನೋಭಾವನೆ
ತುಂಬ ದೊಡ್ಡದು. ಸೊ ಗುರುಗಳಿಂದಾಗಿ ನಮಗೆ ದೊಡ್ಡ ಸಕ್ಸಸ್ ಸಿಕ್ಕಿದ್ರೆ ನಮಗೂ ಆ ದೊಡ್ಡ ಸಕ್ಸಸ್ ಸಿಗುತ್ತೆ, ನಾವೆಲ್ಲ ಇದರಲ್ಲಿ ಸೇರ್ಬೋದು ಅಂತ. ಇವತ್ತು ನಮ್ಮ ಕ್ಯಾಮ್ರಾಮನ್ ಬರಬೇಕಾಗಿತ್ತು ಗುರುಪ್ರಸಾದ್ ಅವರು ಒಂದು ದೊಡ್ಡ ಸಿನಿಮಾ ಇಲ್ಲಿ ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಬರೋಕ್ಕಾಗಿಲ್ಲ. ಲೇಖಚಂದ್ರ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಮೋಹನ್ ಬಜರಂಗಿ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಪ್ರತಿಯೊಬ್ಬರು ಸಹ ಈ ಸಿನಿಮಾಗೆ ನಮ್ಮ ಸಿನಿಮಾ ಅಂದ್ಕೊಂಡು ಎಲ್ಲರೂ ಸೇರಿ ದುಡ್ಡಿರೋದ್ರಿಂದ ಈ ಕ್ವಾಲಿಟಿ ಕಾಣಿಸ್ತಾ ಇದೆ. ಸೊ ಎಲ್ಲರಿಗೂ ಈ ಸಿನಿಮಾ ಕ್ವಾಲಿಟಿಯಾಗಿ ಬರಲಿಕ್ಕೆ ಯಾರು ಕಾರಣಕರ್ತರಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಾಗೇನೆ ಈ ಒಂದು ಸಾಂಗ್ಗೆ ಹೀರೋಯಿನ್ ಕೂಡ ನೇಚರ್ ಕ್ಯಾರೆಕ್ಟರ್ ಆಗಿದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಬರಬೇಕು ಅಂತ ಹೇಳ್ಬಿಟ್ಟು. ಯಾಕೆ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಥವಾ ಏನಾದ್ರೂ ಒಳಗಡೆ ಮುಸ್ಲಿಂ ಗುದ್ದಾಟ ಎಲ್ಲ ನಡೆದಿದೆ? ನಮ್ಮ ಟೀಮಲ್ಲೇ ಆ ಥರ ಯಾರು ಗುದ್ದಾಡುವಂಥ ಮನಸ್ಥಿತಿ ಅವ್ರು ಯಾರು ಇಲ್ಲ ಸರ್, ಎಲ್ಲರೂ ಪ್ರೀತಿ ಇಲ್ಲ. ಸೊ ಇದನ್ನ ನಮ್ಮ ಮನೆ ಕೆಲಸ ಅಂತ ಮಾಡಿರುವಂಥ ಪ್ರತಿಯೊಬ್ಬರು ಸಹ ಅವರ ಸಮಯ ಮತ್ತೆ ಅವರ ಟ್ಯಾಲೆಂಟ್ ಏನಿದೆ ಅದನ್ನ ಸಂಪೂರ್ಣವಾಗಿ ನಮ್ಮ ಸಿನಿಮಾ ತೊಡಗಿಸ್ಕೊಂಡಿದ್ದಾರೆ. ಸೊ ಅವರೊಂದು ತುಂಬಾ ದೊಡ್ಡ ಸಿನಿಮಾ ಕೇರಳದಲ್ಲಿದ್ದಾರೆ ಕ್ಯಾಮ್ರಾಮನ್ ಅವರು. ಸೊ ಹಾಗಾಗಿ ಅಷ್ಟೇ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಇರ್ತಾರೆ. ಬಟ್ ಅವರು ಕ್ಯಾಮ್ರಾ ವರ್ಕ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇರುವಂತದ್ದು ಹೀರೋಯಿನ್ ಯಾರು ಬಂದಿರಲ್ಲ. ಇದು 3ನೇ ಇವೆಂಟ್ ಅನ್ಸುತ್ತೆ. ಇಲ್ಲ, ಹಿಂದಿನ ಸಾಂಗ್ ಬಂದಿದ್ದೀವಿ ಸರ್, ಅಂಗಳದಲ್ಲಿ ಸಿನಿಮಾ ಸಾಂಗ್ ರಿಲೀಸ್ ಆದಾಗ ಬಟ್ ಏನೋ ಒಂದು ಸಂದರ್ಭದಲ್ಲಿ ಅದರ ಮಾತಿನ ಆಡಿರುವಂತದ್ದು ಒಂದಲ್ಲ ಎಲ್ಲ ಒಂದ್ ಕಡೆ ಎಲ್ಲರಿಗೂ ಕೂಡ ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಇಲ್ಲ ಆ ಥರ ಮಿಸ್ಕಮ್ಯುನಿಕೇಶನ್ ಅಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಯೂಟ್ಯೂಬರ್ಸ್, ಪ್ರೆಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ನಮ್ಮ ಗುರುಗಳು ಇವತ್ತು ಆಗಮಿಸಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್, ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಪ್ರಕೃತಿನೇ ಸಂಭ್ರಮಿಸ್ತಾ ಇದೆ ಗುರುಗಳು. ನಾನು ಹೆಚ್ಚಾಗಿ ಕನ್ನಡದ ವಿಚಾರ ಹೇಳಬಲ್ಲಂತೂ ಮೊದಲನೇ ಗುರು ಬಹಳ ಖುಷಿಯಾಯಿತು. ಕನ್ನಡದ ಬಗ್ಗೆ ತಮಗಿರೋ ಅಪಾರವಾದ ಪ್ರೀತಿ, ಅದರ ಒಡನಾಟ ಮತ್ತು ಕನ್ನಡತನ ನಿಮ್ಮ ಹಾಡುಗಳಲ್ಲಿ ನಮಗೆಲ್ಲ ತುಂಬ ಪ್ರೇರಣೆ ಕೊಟ್ಟಿದೆ. ನಿಮಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಇದ್ರ ಬಗ್ಗೆ ಪ್ರಣಾಮಗಳು. ಕನ್ನಡ ಅಂದರೆ ಹಲವಾರು ಕವಿಗಳು ಕಾಣ್ತಾರೆ, ನಾವು ಅವರ ಹಾಡುಗಳನ್ನ ಕೇಳ್ತೀವಿ. ಅಂಥದ್ರಲ್ಲಿ ಸಾಕಷ್ಟು ಸಿನಿಮಾ ಹಾಡುಗಳು ಬಂದಿದ್ದಾವೆ. ಅದರಲ್ಲಿ ಹಂಸಲೇಖ ಅವರ ಹಾಡುಗಳು ಮತ್ತು ಇನ್ನೂ ಅಷ್ಟು ಸಾಹಿತಿಗಳ ಹಾಡುಗಳು, ಅದರಲ್ಲಿ ನಮ್ಮ ನಾಯಿಕ್ ಸರ್ ಹಾಡುಗಳನ್ನು ಬಹಳ ಜನಗಳ ಒಂದು ಹೃದಯದಲ್ಲಿ ತುಂಬಿಕೊಂಡಿದೆ. ಒಳ್ಳೆಯದು. ನಮ್ಮ ಇವತ್ತಿನ ಲೈಫ್ ಕಡೆ ಸಿನಿಮಾ ಇವರು ನನ್ನನ್ನು ಹೀರೋ ಅಂತೆಲ್ಲ ಏನು ಹೇಳ್ತಿದ್ದಾರೆ, ಅದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ ಕಿರಣ್ ಆದಿತ್ಯ ಅವರು ಒಂದು ಪಣವಾಗಿಟ್ಕೊಂಡು ಇದನ್ನ ಒಂದು ದೊಡ್ಡ ಪ್ರಾಜೆಕ್ಟನ್ನ ನಾನು ನನ್ನ ಹೆಗಲ ಮೇಲೆ ಹೊತ್ಕೊಂಡು ನಾನು ಜನಗಳಿಗೆ ನಾನು ರೀಚ್ ಮಾಡಬೇಕು ಅನ್ನೋ ಒಂದು ಏನು ಹಠ ಸಾಧನೆ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನನ್ನ ಹ್ಯಾಟ್ಸ್ ಆಫ್. ತುಂಬ ಖುಷಿಕರವಾದ ವಿಚಾರ ನಿಜವಾಗ್ಲೂ. ಈ ಥರ ಒಂದೊಂದು ಹಾಡುಗಳಿಗೂ ಒಂದೊಂದು ರಿಲೀಸ್ ಪ್ಯಾಟರ್ನ್ ಇಟ್ಕೊಂಡು ಒಂದೊಂದು ಇವೆಂಟ್ ಮಾಡ್ತಿದ್ದೀರಾ. ನಿಮಗೂ ಮತ್ತು ನಮ್ಮ ಪ್ರದೀಪ್ ಸರ್ ಅವರ ಬೆನ್ನೆಲುಬು ಮತ್ತು ಇಡೀ ಚಿತ್ರಕ್ಕೆ ಅವರೇ ಒಂದು ಅಡಿಪಾಯ. ತುಂಬ ಧನ್ಯವಾದಗಳು ಇಬ್ಬರಿಗೂ. ಮೊದಲನೇದಾಗಿ ಈ ಹಾಡು ನೀನೊಬ್ಬಳೆ ಅನ್ನೋ ಒಂದು ಏನು ಹಾಡಿದೆ, ಅದು ಕಂಪೋಸಿಂಗ್ ವಿಚಾರವಾಗಿ ತುಂಬ ಮಾತನಾಡೋದಿದೆ. ಆದರೆ ಇವತ್ತು ಇರುವಂಥ ಸಮಯಾವಕಾಶದಲ್ಲಿ ಕೆಲವಷ್ಟೇ ನಾನು ವಿಚಾರ ಹೇಳಬಲ್ಲೆ. ಸಂಚಿತ್ ಹೆಗ್ಡೆ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಅನುರಾಧ ಭಟ್ ಭಾಳ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಸಾಲುಗಳು ನಾವು ಕಂಪೋಸ್ ಮಾಡಬೇಕಾದ್ರೆ ಇದೇ ಸಮಯ ಹೆಚ್ಚು ಕಡಿಮೆ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಒಂದು ಹಾಡಬೇಕು. ಈ ಸಿಚುವೇಶನ್ ಬಂದು ನಮಗೆ ಒಂದು ಪ್ರತ್ಯೇಕವಾಗಿ ಒಂದು ಹೀರೋಯಿನ್ಗೆ ಭಾಳ ಇಂಟಿಮೇಟ್ ಆಗಿ ಹೇಳುವಂಥ ಒಂದು ಹಾಡು, ನೇಚರಲ್ಲಿ ಇಬ್ಬರು ಸೇರಿ ಸಮರ್ಪಿಸ್ಕೊಂಡು ಹಾಡುವಂಥ ಹಾಡು ಅಂತ ಕಿರಣ್ ಅವರು ಮತ್ತು ನಮ್ಮ ಕಾಂತ್ ಅವರು ಇಬ್ಬರು ಕೂತ್ಕೊಂಡು ಹೇಳ್ಬೇಕಾದ್ರೆ ಹಲವಾರು ಟ್ಯೂನ್ಗಳನ್ನ ಪ್ರಯೋಗ ಮಾಡ್ತೀವಿ. ಗುರುಗಳು ತಡೆಯಪ್ಪ ನಮ್ಮ ಸ್ಟುಡಿಯೋಗೆ ಬರ್ಬಿಡ್ತೀವಿ ಅಂತ ನಮ್ಮ ಒಂದು ಕರೆಯ ಮೇಲೆಗೆ ಆಯ್ತಪ್ಪ ಅಲ್ಲೇ ಬರ್ಬಿಡ್ತೀವಿ ಅಂತ ಬಂದ್ಬಿಟ್ಟು ಹಾಗೆ ಕೂತ್ಕೊಂಡು ಒಂದು ಸಾಲುಗಳು ಕಂಪೋಸಿಂಗ್ ಸ್ಟಾರ್ಟ್ ಆಗ್ತಾ ಒಂದು ಪಿಯಾನೋದಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಸ್ಟಾರ್ಟ್ ಮಾಡ್ತಿದ್ದ ಹಾಗೆಯೇ ಈ ಲೈನ್ ನೋಡಿ ಅಂತ ಹೇಳ್ಬಿಟ್ಟು
ನೀನೊಬ್ಬಳೆ ನೀನೊಬ್ಬಳೆ ಈ ತಾರಣ ಅಂತ ಹೇಳ್ತಿರ್ಬೇಕಾದ್ರೆ ನೀನೊಬ್ಬಳೆ ಅಂತ ಒಂದು ಸಾಂಗ್ ಕೊಟ್ಟು ಒಂದು ಪದ ಕೊಟ್ಟು ಇಮಿಡಿಯೇಟ್ಲಿ ಒಂದು ವಿದಿನ್ ಅರ್ಧ ಗಂಟೆ ಅಷ್ಟು ಅಲ್ವಕ್ಕಂತೂ ಅಷ್ಟೇ ಅಲ್ವಾ, ಅರ್ಧ ಗಂಟೆ ಅಷ್ಟೊತ್ತಿಗೆ ಈ ಹಾಡನ್ನು ಸಂಪೂರ್ಣವಾಗಿ ಪಲ್ಲವಿ ನಮ್ಮ ಕೈ ಕೊಟ್ಟು ತುಂಬಾ ಧನ್ಯವಾದಗಳು. ಈ ಹಾಡು ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾದ್ರೆ ಅದು ಮೊದಲನೇದಾಗಿ ನಿಮ್ಮ ಪದಗಳಿಂದಾನೆ. ಖಂಡಿತವಾಗ್ಲು ನಿಮ್ಮೆಲ್ಲರ ಒಂದು ನನ್ನ ಕಡೆಯಿಂದ ಕೋರಿಕೆ, ಈ ಹಾಡನ್ನ ಸಾಕಷ್ಟು ಎಲ್ಲರಿಗೂ ಒಂದು ಮುಟ್ಟೋ ರೀತಿ ಇದನ್ನ ನೀವು ತಲುಪಿಸೋ ರೀತಿ ನೀವು ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ ಖಂಡಿತವಾಗ್ಲು ಈ ಹಾಡು ಮತ್ತು ಈ ಚಿತ್ರ ತುಂಬಾ ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಜೊತೆಗೆ ನಮ್ಮ ಕಾಕ್ರೋಚ್ ಸರ್ ಇವರ ಹೆಸರಲ್ಲಿ ನ್ಯಾಷನಲ್ ವರ್ಡ್ ತುಂಬಾ ಸುದ್ದಿಯಾಗಿ ಕೊಡ್ತು. ನಾನು ಆಶ್ಚರ್ಯಚಕಿತನಾಗ್ಬಿಟ್ಟೆ. ಕಾಂತರು ಫೋನ್ ಮಾಡಿ, ಸರ್ ಇದ್ಯಾರೋ ಇದಕ್ಕೆ ಕಾಕ್ರೋಚ್ ಅವರ ಸಂಬಂಧಪಟ್ಟಿದ್ದಾರೆ ಅದಕ್ಕೆ ಅಂತ ಹೇಳಿ. ಇಲ್ಲ ಇಲ್ಲ ಸರ್, ನಾನು ನ್ಯಾಷನಲ್ ವರ್ಡ್ ಅಲ್ಲ, ಮತ್ತು ಮೋಸ್ಟ್ಲಿ ಸ್ಟೇಟ್ ವೈಸ್ ಎಲ್ಲ ಏನಾದ್ರು ಆಗಿರ್ಬೋದು, ಗೊತ್ತಿಲ್ಲ ನೋಡೋಣ ಅಂತ ಹೇಳಿದ್ರು. ಆ ಥರ ಏನಿಲ್ಲ ಅಂತ ಹೇಳಿದ್ರು. ಆಗಲಿ ಸರ್, ಆ ಥರ ಆ ದಿನಗಳು ನಿಮ್ಮಲ್ಲಿ ಬರಲಿ ಸರ್. ತುಂಬಾ ಖುಷಿ ಆಯಿತು ಇವತ್ತಿನ ಪ್ರೆಸ್ ಮೀಟ್ ನೀವೆಲ್ಲ ಬಂದಿದ್ದೀರಾ. ಪ್ರಕೃತಿ ಇವತ್ತು ಪಾಸಿಟಿವ್ ಸೈನ್ ಕೊಟ್ಟಿದ್ದೀರಿ ಹಾಡಿನ ಬಗ್ಗೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.